ಎಲ್ಲರಿಗೂ ನಮಸ್ಕಾರ. ವ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ. ಈ ವಿಡಿಯೋ ಬಿಗಿನಿಂಗಲ್ಲೇ ಹೇಳ್ಬಿಡ್ತಾ ಇದ್ದೀನಿ, ಇದು ನಾರ್ಮಲ್ ರೆಗ್ಯುಲರ್ ಆಗಿ ನಾನು ಪೋಸ್ಟ್ ಮಾಡೋವಂಥ ವ್ಲಾಗ್ ಥರ ಇರಲ್ಲ. ಆ್ಯಕ್ಚುಲಿ ಈ ವಿಡಿಯೋನಲ್ಲಿ ನಾನೊಂದು ಚಿಕ್ಕ ಸ್ಟೋರಿನ ಶೇರ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ರೀಸೆಂಟ್ ಟೈಮ್ಸಲ್ಲಿ ನಾನು ಯಾವ ವಿಡಿಯೋ ಪೋಸ್ಟ್ ಮಾಡಿದ್ರೂ ಅದರಲ್ಲಿ 1-2 ಕಮೆಂಟ್ ಆದರೂ ನನ್ನ ವೆಯ್ಟ್ ಬಗ್ಗೆ ಅಥವಾ ನನಗೆ ಯಾಕಿನ್ನ ಮಕ್ಕಳಿಲ್ಲ ಈ ಕ್ವೆಶನ್ಸ್ ಮೇಲೆ ಕಮೆಂಟ್ ಅಂತೂ ಬರ್ತಾನೆ ಇರುತ್ತೆ. ಸೊ ಅದನ್ನು ಅಡ್ರೆಸ್ ಮಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದೆ, ಯಾಕಂದರೆ ಬೋತ್ ಆಫ್ ದೆಮ್ ಆರ್ ಮೈ ಪರ್ಸ್ನಲ್. ಬಟ್ ಸ್ಟಿಲ್ ನಾನೊಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂದಾಗ ಈ ಥರ ಕಮೆಂಟ್ಸ್ ಎಲ್ಲ ಬರುತ್ತೆ. ಆ್ಯಂಡ್ ನನ್ನನ್ನು ಇಷ್ಟಪಟ್ಟು ಈ ವಿಡಿಯೋಸ್ನ ನೋಡಿ ನನಗೆ ಇಷ್ಟು ವರ್ಷ ಸಪೋರ್ಟ್ ಮಾಡಿ ಎಲ್ಲನೂ ಮಾಡಿದ್ದೀರಾ. ಸೊ ಅಟ್ಲೀಸ್ಟ್ ನನಗೆ ಈ ವಿಡಿಯೋನಲ್ಲಿ ನಾನು ಅದ್ರ ಬಗ್ಗೆ ಮಾತಾಡಿ ನಿಮ್ಗೊಂದು ಆನ್ಸರ್ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಕೆಲವೊಂದು ಸಲ ಅದು ರೀಸೆಂಟ್ ಟೈಮ್ಸಲ್ಲಿ ಸ್ವಲ್ಪ ಹಾರ್ಶ್ ಆಗಿ ಕೇಳೋ ಥರ, ಹಾರ್ಶ್ ಆಗಿ ಕಮೆಂಟ್ ಹಾಕೋ ಥರ ಮಾಡ್ತಾ ಇದ್ದಾರೆ. ನೀವು ದಪ್ಪ ಇದ್ದೀರಾ, ಅದಕ್ಕೆ ನಿಮ್ಗೆ ಇಷ್ಟು ವರ್ಷ ಆದರೂ ಮಕ್ಕಳಿಲ್ಲ ಅಂತ ಕಮೆಂಟ್ ಮಾಡೋದು. ಮೊನ್ನೆ ಸಂಡೇ ನಾನ್ ವೆಜ್ ವಿಡಿಯೋ ಹಾಕಿದ್ದೆ ಅಲ್ವಾ, ಅದ್ರಲ್ಲಿ ಬಂದು ನೀವು ಈ ಥರ ತಿಂತೀರಾ, ಅದಕ್ಕೆ ನೀವು ಇಷ್ಟು ದಪ್ಪ ಆಗಿದ್ರಾ ಅಂತ ಕಮೆಂಟ್ ಮಾಡೋದು. ಈ ಥರ ಕಮೆಂಟ್ಸ್ ಇದೇನು ಹೊಸದೇನಲ್ಲ, ಇದಕ್ಕೂ ಮುಂಚೆ ಎಷ್ಟೊಂದು ಸಲ ಈ ಥರ ಕಮೆಂಟ್ಸ್ ಬಂದಿದೆ. ಬಟ್ ನಾನು ಅದನ್ನೆಲ್ಲ ಇಗ್ನೋರ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಏನಾಗಿದೆ ಅಂದರೆ ಸ್ವಲ್ಪ ಹಾರ್ಶ್ ಆಗಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಸ್ಟಾಪ್ ಡೂಯಿಂಗ್ ದಟ್. ಯಾಕಂದರೆ ನಾವು ಮನುಷ್ಯರೇ, ನಿಮ್ಗೆ ಹೆಂಗೆ ಯಾರಾದರೂ ಏನಾದರೂ ಹೇಳಿದ್ರೆ ಬೇಜಾರಾಗುತ್ತೋ ಅದೇ ಥರನೇ ನಮಗೂ. ನಿಮ್ಗೆ ಅನ್ನಿಸ್ಬೋದು ಇದರಲ್ಲೇನಿದೆ ತಪ್ಪು, ನಾನು ಒಬ್ಬಳೇ ತಾನೇ ಕೇಳಿದ್ದು ಅಂತ. ಬಟ್ ನಿಮಗೆ ನೀವು ಒಬ್ಬರೇ ಕೇಳಿರ್ತೀರ, ನಮಗೆ ಕಮೆಂಟ್ನಲ್ಲಿ ನಿಮ್ಮ ಥರ ಎಷ್ಟೊಂದು ಜನ ಕೇಳಿರ್ತಾರೆ. ಸೊ ಪ್ರತಿಯೊಬ್ಬರು ಆ ಥರ ಕೇಳ್ತಿದ್ರೆ ಅದು ನೋಡಿದ್ರೆ ಹರ್ಟ್ ಆಗುತ್ತೆ. ಆ್ಯಂಡ್ ನನ್ನ ಹಸ್ಬೆಂಡು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನಗೆ ಒಂದು ವಿಷಯ ಕ್ಲಿಯರ್ ಆಗಿ ಹೇಳಿದ್ದೇನಪ್ಪ ಅಂದರೆ, ಈ ಥರ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನಿನಗೆ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನೀನು ತಲೆ ಕೆಡಿಸ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು ಹಾಗೆಲ್ಲ ಆಗೋದಿದ್ರೆ ನಿನ್ನ ಯೂಟ್ಯೂಬ್ ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳಿದರು. ನಾನು ಆ್ಯಕ್ಚುಲಿ ಏನಕ್ಕೆ ಅವ್ರು ಆ ಥರ ಹೇಳಿದ್ರು ಅಂದರೆ, ನಾನು ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಆ್ಯಂಡ್ ಸಿಕ್ಕಾಪಟ್ಟೆ ಇಂಟ್ರೋವರ್ಟ್. ನನಗೆ ಯಾರಾದರೂ ಈ ಥರ ಹರ್ಟ್ ಆಗೋ ಥರ ಮಾತಾಡಿದ್ರೆ ಆಗಲಿ, ಅಥವಾ ಏನಾದರೂ ಒಂದು ಸುಮ್ಮನೆ ತಮಾಷೆಗೆ ಆಗಲಿ ಏನಾದರೂ ಒಂದು ಹೇಳಿದ್ರು ಅಂದರೆ ನಂಗೆ ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ. ಆ್ಯಂಡ್ ಹರ್ಟ್ ಆದರೆ ನಾನು ಅದನ್ನು ಮಾತಲ್ಲಿ ರಿಯಾಕ್ಷನ್ ತೋರಿಸಲ್ಲ, ನಂಗೆ ಅಳು ಬಂದ್ಬಿಡುತ್ತೆ. ಆ ಥರ ಅಷ್ಟು ಸೆನ್ಸಿಟಿವ್ ಪರ್ಸನ್ ನಾನು. ಸೊ ನನ್ನಂಥ ಪರ್ಸನ್ನು ಮೋಟಿವೇಶನ್ ತೊಗೊಂಡು ನಾನು ಏನಾದರೂ ಒಂದು ಮಾಡಬೇಕು, ನನ್ನ ಲೈಫ್ ಇಷ್ಟೇ ಅಲ್ಲ ಅಂತ ನಾನು ಡಿಸೈಡ್ ಮಾಡಿ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮ ಪರಿಸ್ಥಿತಿ ಹೆಂಗಿತ್ತು ಅಂದರೆ, ನಾವು ನಮ್ಮ ಮಾವನ ನೋಡ್ಕೊಳ್ತಾ ಇದ್ವಿ. ಸೊ ನನ್ನ ಕರಿಯರ್ನ ಬಿಟ್ಟಿದ್ದೆ. ನಾನು ಮುಂಚೆ ಬ್ಯಾಂಕಲ್ಲಿ ವರ್ಕ್ ಮಾಡ್ತಿದ್ದೆ. ಸೊ ನಂದು ಅಂತ ಸ್ಯಾಲ್ರಿ ಬರ್ತಾಯಿತ್ತು, ಆ ಸ್ಯಾಲ್ರಿ ನನಗೆ ಸ್ಟಾಪ್ ಆಯಿತು. ನೆಕ್ಸ್ಟ್ ನನ್ನ ಹಸ್ಬೆಂಡ್ ಅವ್ರ ಕರಿಯರ್ನ ಬಿಟ್ಟರು, ಅವರು ಅರ್ನಿಂಗ್ಸ್ ಮಾಡ್ತಿದ್ರು, ಆ ಅರ್ನಿಂಗ್ಸು ಅವ್ರಿಗೆ ನಿಂತೋಯ್ತು. ಸೊ ನಾವು ಝೀರೋ ಇನ್ಕಮಿಂದ ನಮ್ಮ ಮ್ಯಾರೇಜ್ ಲೈಫನ್ನು ಸ್ಟಾರ್ಟ್ ಮಾಡಿರೋದು. ಎಷ್ಟು ಕಮಿಟ್ಮೆಂಟ್ಸ್ ಇರುತ್ತೆ, ಒಬ್ಬರು ಬೆಡ್ ರಿಡನ್ ಪೇಷಂಟ್ನ ನೋಡ್ಕೊಳ್ಬೇಕು ಅಂತ ಇಮ್ಯಾಜಿನ್ ಮಾಡ್ಕೊಳ್ಬೋದು. ಸೊ ಅಷ್ಟು ಪ್ರೆಷರ್, ಅಷ್ಟೊಂದು ಟೆನ್ಷನ್ನಲ್ಲಿ ನಾವು ನಮ್ಮ ಲೈಫನ್ನ ಲೀಡ್ ಮಾಡ್ತಾ ಇದ್ವಿ. ಆ್ಯಂಡ್ ನಮ್ಮ ಮೂವರಲ್ಲಿ ಅಂದರೆ ನಾನು, ನನ್ನ ಹಸ್ಬೆಂಡ್, ನಮ್ಮ ಭಾವವರು ಮೂರಲ್ಲಿ ನಮ್ಮ ಭಾವವ್ರು ಮಾತ್ರ ಅರ್ನಿಂಗ್ ಪರ್ಸನ್ ಆಗಿದ್ದಿದ್ದು. ಸೊ ನಾನು ಏನು ಬೇಕಂದ್ರೂ ಎಲ್ಲದಕ್ಕೂ ನನ್ನ ಭಾವ ಅವ್ರ ಮೇಲೆ ಡಿಪೆಂಡ್ ಆಗಬೇಕಾಗಿತ್ತು, ನನ್ನ ಹಸ್ಬೆಂಡ್ ಮೇಲೂ ಕೂಡ ಅಲ್ಲ. ಸೊ ಆ ಥರ ಪರಿಸ್ಥಿತಿ ಇತ್ತು. ಓಕೆ ಫೈನ್, ಯೂಟ್ಯೂಬ್ ಚಾನಲ್ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ ಹೇಳ್ತಾರಲ್ವ, ಸರಿ ಟ್ರೈ ಮಾಡಿ ನೋಡೋಣ ಅಂದ್ಬಿಟ್ಟು ನಾನು ಮಾಡಿದ್ದು. ಇದು ಮಾತ್ರ ಅಲ್ಲ, ನಾನು ಆ್ಯಕ್ಚುಲಿ ಸ್ವಲ್ಪ ನಾನು ಡಿಪ್ರೆಷನ್ನಲ್ಲಿದ್ದೆ ಆ ಟೈಮಲ್ಲಿ. ಅಂದರೆ ಮ್ಯಾರೇಜ್ ಎಲ್ಲ ಆದಮೇಲೆ ಸ್ವಲ್ಪ ಎಲ್ಲದಕ್ಕೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು, ಪ್ರೆಷರು ಇದೆಲ್ಲನೂ ಮೈಂಡಲ್ಲಿ ಓಡ್ತಾ ಇದ್ದಿದ್ದರಿಂದ ನಾನು ಸ್ವಲ್ಪ ಡಿಪ್ರೆಷನ್ನಲ್ಲಿದ್ದೆ. ಆವಾಗ ನಾನು ಡಿಸೈಡ್ ಮಾಡಿದ್ದೇನು ಅಂದರೆ, ನಾನು ಈ ಥರ ಇರಬಾರ್ದು, ನಾನು ಯಾವುದ್ರಲ್ಲಾದರೂ ನಾನು ಇನ್ವಾಲ್ವ್ ಆಗಬೇಕು ಅಂತಲೇ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಮೋರ್ ಓವರ್ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆದರೆ ನಮಗೆ ದುಡ್ಡು ಬರುತ್ತೆ, ಆವಾಗ ನಮ್ಮ ಸಿಚುವೇಶನ್ನ ಸ್ವಲ್ಪ ಬೆಟರಾಗಿ ನಾವು ಚೇಂಜ್ ಮಾಡ್ಕೊಳ್ಬೋದು ಅಂತ ಅನಿಸ್ಬಿಟ್ಟು ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಸೊ ನನಗೆ ಆ ಎರಡು ವಿಷಯ ಇಂಪಾರ್ಟೆಂಟ್ ಆಗಿದ್ದರಿಂದ ನಂಗೆ ನೆಗೆಟಿವ್ ಕಮೆಂಟ್ ಬಂದ್ರೂ ನಾನು ತಲೆ ಕೆಡಿಸ್ಕೊಳ್ಳೋದನ್ನು ಸ್ಟಾಪ್ ಮಾಡಿದೆ. ಸೊ ಆ್ಯಂಡ್ ಆಲ್ರೆಡಿ ಹೇಳಿದಾಗೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ನಾನು ಆಚೆ ಎಲ್ಲೂ ಹೋಗೋದಕ್ಕಾಗ್ತಿರ್ಲಿಲ್ಲ. ಮನೇಲೇ ಇದ್ಕೊಂಡು ನಾನು ವ್ಲಾಗ್ಸ್ ಮಾಡಬೇಕಾಗಿತ್ತು, ಯಾಕಂದರೆ ನಮ್ಮ ಮಾವವ್ರ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲಿತ್ತು, ಆಯಿತಾ. ಸೊ ನಾನು ಅದಕ್ಕೆ ಆದಷ್ಟು ಮನೇಲಿ ಇದ್ಕೊಂಡೇ ವ್ಲಾಗ್ಸ್ ಮಾಡ್ತಿದ್ದೆ. ಅದರಲ್ಲೂ ತುಂಬ ಜನ ಬಂದು ನನಗೆ ಕಮೆಂಟ್ ಮಾಡ್ತಿದ್ರು, ಯಾಕೆ ನೀವು ನೋಡೋದಕ್ಕೆ ಡಲ್ಲಾಗಿ ಕಾಣಿಸ್ತಿದ್ದೀರಾ, ಹುಷಾರಿಲ್ವಾ ಅಂತೆಲ್ಲ ಕೇಳ್ತಾಯಿದ್ರು.
ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಲೈಫಲ್ಲಿ ಅವಾಗ ಎಷ್ಟು ಪ್ರಾಬ್ಲಮ್ಸ್ ನಡೀತಾ ಇತ್ತು ಅಂದರೆ ಅದನ್ನು ನಾನು ವ್ಲಾಗ್ಸಲ್ಲಿ ಶೇರ್ ಮಾಡ್ಕೊಳ್ತಾ ಇರಲಿಲ್ಲ. ಬಟ್ ನನ್ನ ಫೇಸಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಅದನ್ನು ಕಂಡಿಡಿದು ತುಂಬ ಜನ ಹಂಗೆ ಕಮೆಂಟ್ ಮಾಡ್ತಾಯಿದ್ರು. ನಾನು ನನ್ನ ಪ್ರಾಬ್ಲಮ್ಸ್ನ ವ್ಲಾಗ್ಸಲ್ಲಿ ಶೇರ್ ಮಾಡ್ಕೊಳ್ಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ನಾನು ಅಷ್ಟು ಸೆಲ್ಫಿಶಾಗಿ ಯೋಚನೆ ಮಾಡಿದಿದ್ರೆ ಪ್ರತಿಯೊಂದು ದಿನಾನೂ ನಾನು ಸಿಂಪತಿ ಕ್ರಿಯೇಟ್ ಮಾಡಿಸ್ಕೊಳ್ಳೋ ಥರ ನಾನು ವಿಡಿಯೋಸ್ ಮಾಡಿ ಯೂಟ್ಯೂಬ್ನಲ್ಲಿ ಹಾಕಿ ಅದರಿಂದ ದುಡ್ಡನ್ನು ಇನ್ನೂ ಜಾಸ್ತಿನೇ ಸಂಪಾದನೆ ಮಾಡ್ಬೋದಾಗಿತ್ತು. ಬಟ್ ನಾನು ಆ ಥರ ಮಾಡಿಲ್ಲ. ನನ್ನ ಹಸ್ಬೆಂಡ್ ಹತ್ರ ನಾನು ಪರ್ಮಿಷನ್ ಕೇಳಿಬಿಟ್ಟೆ ನಾನು ನಮ್ಮ ಮಾವ ಅವ್ರನ್ನ ಕೂಡ ಒಂದು ವ್ಲಾಗಲ್ಲಿ ಅವ್ರು ಯಾವ ಥರ ಇದ್ದಾರೆ ಅಂತ ಅವ್ರನ್ನ ತೋರಿಸಿದ್ದು. ಸೊ ಅಷ್ಟು ನಾನು ಸೆನ್ಸಿಟಿವ್ ಪರ್ಸನ್. ನಾನು ಸ್ವಾರ್ಥಿ ಅಂತೂ ಖಂಡಿತವಾಗ್ಲೂ ಅಲ್ವೇ ಅಲ್ಲ, ಆಯಿತಾ. ಸೊ ನಮ್ಮ ಲೈಫ್ ಸ್ಟೈಲ್ ಅಂತೂ ಕೇಳೋಕ್ಕೆ ಹೋಗಬೇಡಿ. ಯಾವಾಗಂದರೆ ಅವಾಗ ಎದ್ದೋಳೋದು, ಯಾವಾಗಂದರೆ ಅವಾಗ ಊಟ ಮಾಡೋದು, ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಇರ್ತಾ ಇರಲಿಲ್ಲ. ಯಾಕಂದರೆ ನಮ್ಮ ಮಾವ ಅವ್ರಿಗೆ ದಿಢೀರಂತ ರಾತ್ರಿ ಹೊತ್ತು BP ವೇರಿಯೇಷನ್ಸ್ ಆಗಿ ವಾಮಿಟ್ ಆಗೋದು, ಫೀವರ್ ಬರೋದು, ಶಿವರಿಂಗ್ ಆಗೋದು ಎಲ್ಲನೂ ಆಗ್ತಿತ್ತು. ಇದೆಲ್ಲ ನಾರ್ಮಲ್ ಆಗಿ ಕಂಟ್ರೋಲ್ ಆಗಿ ನಾವು ಮಲಗೋಷ್ಟೊತ್ತಿಗೆ ಮಿಡ್‌ನೈಟ್ 3 ಗಂಟೆ, 3:30, ಕೆಲವೊಂದು ಸಲ 4 ಗಂಟೆ ಹೀಗೆಲ್ಲ ಆಗ್ತಿತ್ತು. ಆ್ಯಂಡ್ ನಾನು ವಿಡಿಯೋ ಮಾಡಬೇಕು ಅಂದ್ಬಿಟ್ಟು ಬೆಳಗ್ಗೆನೇ ಬೇಗನೆ ಎದ್ದೋಳ್ಬಿಡ್ತಾ ಇದ್ದೆ, 6 o'clock 7 o'clock ಹಾಗೆ. ಸೊ ಆ ಥರ ಪ್ರೆಷರ್ ಇದ್ದಿದ್ದರಿಂದ ಅದು ನನ್ನ ಫೇಸಲ್ಲಿ ಎದ್ದು ಕಾಣಿಸ್ತಿತ್ತು. ಆ್ಯಂಡ್ ಈ ಥರ ಲೈಫ್ ಸ್ಟೈಲ್ ಇದ್ದಾಗ, ಅದು ಪ್ರೆಷರ್, ಸ್ಟ್ರೆಸ್ ಇರುವಂಥ ಲೈಫ್ ಸ್ಟೈಲ್ ಇದ್ದಾಗ ಆಬ್ವಿಯಸ್ಲಿ ನಮ್ಮ ವೆಯ್ಟನ್ನು ನಾವು ಮೇಂಟೈನ್ ಮಾಡೋದಕ್ಕಾಗಲ್ಲ. ನನಗೂ ನಾರ್ಮಲ್ ಸಿಚುವೇಶನ್ ಆಗಿದ್ದಿದ್ರೆ ನನ್ನ ಲೈಫಲ್ಲಿ ನನ್ನ ವೆಯ್ಟನ್ನು ನಾನು ಮೇಂಟೈನ್ ಮಾಡ್ಕೊಂಡಿದ್ದೆ. ಹೌದು, ನಾನು ದಪ್ಪ ಆಗಿದ್ದೀನಿ, ನನಗೂ ಗೊತ್ತು. ಬಟ್ ನಾನು ತಿಂದು ದಪ್ಪ ಆಗಿಲ್ಲ. ದಯವಿಟ್ಟು ಈ ಥರ ಯಾರನ್ನೂ ಬಾಡಿ ಶೇಮಿಂಗ್ ಮಾಡೋಕ್ಕೆ ಹೋಗಬೇಡಿ. ಅವ್ರ ಲೈಫಲ್ಲಿ ಏನೇನು ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುತ್ತೋ ನಿಮಗೆ ಗೊತ್ತಿರಲ್ಲ. ಸುಮ್ಮನೆ ಜಸ್ಟ್ ಬಿಕಾಸ್ ಒಂದು ಕಾಮೆಂಟ್ ಪಾಸ್ ಮಾಡಬೇಕು ಅಂತನೋ ಅಥವಾ ಏನೋ ಒಂದು ಇಂಟೆನ್ಷನಿಂದ ಏನೋ ಒಂದು ಹೇಳಬೇಕು ಅಂತನೋ ಈ ಥರ ಕಮೆಂಟ್ ಮಾಡಿದ್ರೆ, ನೀವು ಯಾರ ಬಗ್ಗೆ ಮಾತಾಡ್ತಿರೋ ಆ ಪರ್ಸನ್ ಆ ಕಮೆಂಟ್ನ ಹೆಂಗೆ ರಿಸೀವ್ ಮಾಡ್ಕೊಳ್ತಾರೋ, ಅದರಿಂದ ಅವ್ರು ಏನೇನು ಡಿಸಿಷನ್ಸ್ ತೊಗೊಳ್ತಾರೋ ನಿಮಗೆ ಗೊತ್ತಾಗಲ್ಲ ಅಲ್ವಾ. ಸೊ ದಯವಿಟ್ಟು ಹೀಗೆ ಬಾಡಿ ಶೇಮಿಂಗ್ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ್ಲಿಂದನೂ ನನಗೆ ಬರ್ತಿರೋ ಕಮೆಂಟ್ ಅಂದರೆ ಇದೇನೆ, ನಿಮ್ಗೆ ಯಾಕೆ ಇಷ್ಟು ವರ್ಷ ಆದರೂ ಮಕ್ಕಳಿಲ್ಲ ಅಂತ. ಇದಕ್ಕೆ ಆನ್ಸರ್ ಹಾರ್ಷಾಗಿ ಹೇಳಬೇಕು ಅಂದರೆ ಇಟ್ಸ್ ಬಿಟ್ವೀನ್ ಹಸ್ಬೆಂಡ್ ಆ್ಯಂಡ್ ವೈಫ್. ಅದು ಅವ್ರವ್ರ ಚಾಯ್ಸ್. ಅದು ಅವ್ರಿಗೆ ಯಾವಾಗ ಬೇಕೋ ಅವ್ರು ಮಾಡ್ಕೊಳ್ತಾರೆ. ಅಲ್ಲಿವರೆಗೂ ಇಲ್ಲ ಅಂತಲೇ ಇರ್ತಾರೆ. ಸೊ ಅದರಲ್ಲಿ ಇಂಟರ್ಫಿಯರ್ ಆಗುವಂಥ ಅವಶ್ಯಕತೆ ಇಲ್ಲ. ಸೊ ಈ ಥರ ಹೇಳಿದ್ರೆ ಹೆಂಗಿರುತ್ತೆ ಅಲ್ವಾ. ನಾನು ಆ ಥರ ಹಾರ್ಷಾಗಿ ಹೇಳೋಕ್ಕೆ ಇಷ್ಟಪಡಲ್ಲ. ನನ್ನ ವಿಷಯದ ಬಗ್ಗೆ ಹೇಳಬೇಕು ಅಂದರೆ, ನಾನು ಆಲ್ರೆಡಿ ಹೇಳ್ದಾಗೆ ನಮ್ಮ ಲೈಫಲ್ಲಿ ಇಷ್ಟೊಂದು ನಡೀತಾ ಇತ್ತು. ನಮಗೆ ಫಿನಾನ್ಷಿಯಲಿ ಸಪೋರ್ಟ್ ಇಲ್ಲ. ನಾವೇ ಸಂಪಾದನೆ ಮಾಡಿಕೊಂಡು ನಾವು ನಮ್ಮ ಲೈಫನ್ನು ಲೀಡ್ ಮಾಡಬೇಕು. ಆ್ಯಂಡ್ ನಾನು ಆಲ್ರೆಡಿ ಹೇಳ್ದಾಗೆ ಝೀರೋ ಇನ್ಕಮಿಂದ ನಮ್ಮ ಮ್ಯಾರೇಜ್ ಲೈಫನ್ನ ನಾವು ಸ್ಟಾರ್ಟ್ ಮಾಡಿರೋದ್ರಿಂದ ಫಸ್ಟು ಲೈಫಲ್ಲಿ ಸೆಟ್ಲ್ ಆಗಬೇಕು. ಸೆಟ್ಲ್ ಆದಮೇಲೆ ಅದ್ರ ಬಗ್ಗೆ ಪ್ಲ್ಯಾನ್ ಮಾಡೋಣ ಅಂತ ನಾವು ವೆಯ್ಟ್ ಮಾಡ್ತಿದ್ದೀವಿ ಅಷ್ಟೇ. ನಮ್ಮ ಮಾವ ಅವರಿದ್ದಾಗ ನಾವು ಅವ್ರನ್ನ ನೋಡ್ಕೊಳ್ಳೋದಕ್ಕೆ ನಮಗೆ ತಿಂಗಳಿಗೆ 1,00,000 ಬೇಕಾಗ್ತಿತ್ತು. ಆಲ್ರೆಡಿ ನಾನು ಎಷ್ಟೊಂದು ಸಲ ಇದ್ರ ಬಗ್ಗೆ ವ್ಲಾಗಲ್ಲಿ ಕೂಡ ಶೇರ್ ಮಾಡಿದ್ದೀನಿ, ಇದಕ್ಕೂ ಮುಂಚೆ ಅಪ್ಲೋಡ್ ಮಾಡಿರೋದ್ರಲ್ಲಿ. ಸೊ ಅಷ್ಟು ನಮಗೆ ಕಮಿಟ್ಮೆಂಟ್ ಇತ್ತು. ಆ್ಯಂಡ್ ಎಷ್ಟೊಂದು ಸಲ ನಾವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋವಂಥ ಸಿಚುವೇಶನ್ ಬಂದಾಗ ನಮ್ಮ ಹತ್ರ ದುಡ್ಡು ಇರ್ತಿರ್ಲಿಲ್ಲ. ಸೊ ಆಬ್ವಿಯಸ್ಲಿ ನಾವು ಕ್ರೆಡಿಟ್ ಕಾರ್ಡ್ಸ್ ಯೂಸ್ ಮಾಡಬೇಕಾಗಿತ್ತು. ಅದೆಲ್ಲನೂ ನಮಗೆ ಕಮಿಟ್ಮೆಂಟ್ಸ್ ಇದೆ. ಇಷ್ಟು ಮಾತ್ರ ಅಲ್ಲ, ನಾನು ಲೈಫಲ್ಲಿ ಇಷ್ಟೊಂದು ಫೇಸ್ ಮಾಡಿದ್ದೀನಿ. ಫಸ್ಟು ನಾನು ರೆಡಿ ಆಗಿರಬೇಕು. ಯಾಕಂದರೆ ಪ್ರೆಗ್ನೆಂಟ್ ಆದಾಗ ನನ್ನ ಬಾಡಿ ಚೇಂಜ್ ಆಗುತ್ತೆ, ನನ್ನ ಹಾರ್ಮೋನ್ಸ್ ಚೇಂಜ್ ಆಗುತ್ತೆ. ನಾನು ಅದನ್ನೆಲ್ಲ ಫೇಸ್ ಮಾಡೋದಕ್ಕೆ ರೆಡಿ ಇರಬೇಕು. ಆ್ಯಂಡ್ ಮೋರ್ ಓವರ್ ಹಾಸ್ಪಿಟಲ್ನ ಫೇಸ್ ಮಾಡೋದಕ್ಕೆ ನಾನು ರೆಡಿ ಇರಬೇಕು. ಅದಕ್ಕೆಲ್ಲ ನಾನು ಮೆಂಟಲಿ ಪ್ರಿಪೇರ್ಡ್ ಆಗಿರಬೇಕು. ಈ ಥರ ಎಷ್ಟೊಂದು ವಿಷಯಗಳಿರುತ್ತೆ. ಜಸ್ಟ್ ಬಿಕಾಸ್ ನಾನು ದಪ್ಪ ಇದ್ದೀನಿ ಅಂದಿದ ತಕ್ಷಣ ಈ ಥರ ಎಲ್ಲ ಹರ್ಟ್ ಆಗೋ ಥರ ಕಮೆಂಟ್ಸ್ ಹಾಕೋದು, ಅದು ನಿಜವಾಗ್ಲೂ ಎಷ್ಟು ಕರೆಕ್ಟ್ ಅಂತ ನೀವೇ ಹೇಳಿ. ಈ ಕ್ವೆಶನ್ಸ್ ಬರೀ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಆಗಲಿ, ಈ ಥರ ವ್ಲಾಗ್ಸ್ ಅಪ್ಲೋಡ್ ಮಾಡೋರಾಗಲಿ ಅವ್ರಿಗೆ ಮಾತ್ರ ಬರುತ್ತೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ದಿಢೀರ್ ಅಂತ ಯಾರಾದರೂ ಸಿಕ್ಕಿದಾಗ ಫಸ್ಟ್ ಕ್ವೆಶನ್ ಕೇಳೋದೇನೆ, ನಿಮ್ಗೆ ಎಷ್ಟು ಜನ ಮಕ್ಕಳಿಲ್ಲ ಅಂದಿದ ತಕ್ಷಣ ಯಾಕಿನ್ನ ಇಲ್ಲ ಅಂತ ಆ ಥರ ಕೇಳೋರು ತುಂಬ ಜನ ಇದ್ದಾರೆ. ಸೊ ಹಾಗೆ ಏನಕ್ಕೆ ಕೇಳಬೇಕು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನಂತೂ ನನ್ನ ಬಗ್ಗೆ ನಾನು ಪ್ರೌಡಾಗಿ ಹೇಳ್ಕೊಳ್ತೀನಿ. ನಾನು ಇದುವರೆಗೂ ಅಷ್ಟೇ ಯಾರಿಗಾದ್ರೂ ಮದುವೆ ಆಗಿಲ್ಲ ಅಂದರೆ ನಿಮ್ಗೆ ಯಾಕೆ ಮದುವೆ ಆಗಿಲ್ಲ ಇಷ್ಟು ವರ್ಷ ಆದ್ರೂ ಅಂತ ಕೇಳಿಲ್ಲ. ನಿಮ್ಗೆ ಮಕ್ಕಳಿಲ್ಲ ಅಂದಿದ ತಕ್ಷಣ ಏನಕ್ಕೆ ಇಷ್ಟು ವರ್ಷ ಆದರೂ ಮಕ್ಕಳಿಲ್ಲ ಅಂತ ನಾನು ಕೇಳಿಲ್ಲ, ಕೇಳೋದೂ ಇಲ್ಲ. ಸೊ ದಯವಿಟ್ಟು ಇನ್ನಾದರೂ ಈ ಕ್ವೆಶನ್ಸ್ನ ಅವಾಯ್ಡ್ ಮಾಡೋಣ. ನಿಮ್ಗೆ ಅನ್ನಿಸ್ಬೋದು ಇದರಲ್ಲೇನಿದೆ ನಾರ್ಮಲ್ ತಾನೇ ಅಂತ. ಬಟ್ ಆ ಕಪಲ್ ಏನು ಗೋ ಥ್ರೂ ಮಾಡ್ತಿದ್ದಾರೆ ಅಂತ ನಮಗೆ ಕಂಪ್ಲೀಟ್ ಐಡಿಯಾ ಇರಲ್ಲ ಅಲ್ವಾ. ಸೊ ಈ ಥರ ಪ್ರತಿಯೊಬ್ಬರೂ ಹೀಗೆ ಕೇಳ್ತಾ ಇದ್ದರೆ ಹರ್ಟ್ ಆಗುತ್ತೆ. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಅವ್ರಿಗೂ ಹರ್ಟ್ ಆಗುತ್ತೆ. ಸೊ ದಯವಿಟ್ಟು ಅಟ್ಲೀಸ್ಟ್ ಗೊತ್ತಿಲ್ಲ ಈ ವಿಡಿಯೋನ ಎಷ್ಟು ಜನ ಫುಲ್ ನೋಡಿದ್ದಾರೆ ಇಲ್ಲ ಅಂತ. ನೋಡಿರೋರಾದರೆ ದಯವಿಟ್ಟು
ಈ ಥರ ಕ್ವೆಶನ್ಸ್ ಕೇಳೋದನ್ನು ಸ್ಟಾಪ್ ಮಾಡಿ. ಫ್ಯೂಚರಲ್ಲಿ ಆದಷ್ಟು ಬೇಗ ನಾನು ನಿಮಗೆ ಗುಡ್ ನ್ಯೂಸ್ನ ಕೊಡ್ತೀನಿ. ಸೊ ಪ್ಲ್ಯಾನ್ ಮಾಡಿದಾಗ ನಮ್ಮ ನಾರ್ಮಲ್ ಲೈಫ್ ಇದ್ದಿದ್ರೆ, ಅಂದರೆ ನಾರ್ಮಲ್ ಸಿಚುವೇಶನ್ ಇದ್ದಿದ್ರೆ ಆಲ್ರೆಡಿ ಇಷ್ಟೊತ್ತಿಗೆ ನಮಗೂ 2-3 ಜನ ಮಕ್ಕಳಿರ್ತಿದ್ರೇನೋ ಗೊತ್ತಿಲ್ಲ. ನೋಡೋಣ ನಮ್ಮ ಲೈಫಲ್ಲಿ ನಮ್ಮ ಮಗು ಯಾವಾಗ ಬರಬೇಕು ಅಂತ ಬರ್ದಿರುತ್ತೋ ನಮ್ಮ ಹಣೆ ಬರದಲ್ಲಿ, ಆವಾಗ ಬಂದೇ ಬರುತ್ತೆ. ಆ ಥರ ಬಂದಾಗ ಡೆಫಿನೆಟ್ ಆಗಿ ಆ ನ್ಯೂಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಬೇಕಾಗತ್ತೆ. ನಾನು ಅಷ್ಟೇ ಆ ನ್ಯೂಸ್ನ ಕೇಳಬೇಕು ಅಂತ ನೀವೂ ವೆಯ್ಟ್ ಮಾಡಬೇಕಾಗತ್ತೆ. ಸೊ ದಯವಿಟ್ಟು ಇನ್ನು ಮುಂದೆ ಈ ಕ್ವೆಶನ್ಸ್ನ ಕಮೆಂಟಲ್ಲಿ ಹಾಕಬೇಡಿ. ಆಲ್ರೆಡಿ ಈ ವಿಡಿಯೋನಲ್ಲಿ ಆನ್ಸರ್ ಮಾಡಿದ್ದೀನಿ. ಸೊ ಇದಕ್ಕಿಂತ ಇನ್ನೂ ಜಾಸ್ತಿ ಡೀಟೇಲ್ಸ್ ನಾನು ಶೇರ್ ಮಾಡೋಕ್ಕಾಗಲ್ಲ. ಆನ್ ಅ ಗುಡ್ ನೋಟ್, ಥ್ಯಾಂಕ್ ಯು ಈ ವಿಡಿಯೋ ನೋಡಿದ್ದಕ್ಕೆ, ನನ್ನ ಸ್ಟೋರಿ ಕೇಳಿದ್ದಕ್ಕೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.